ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗೆಲ್ಲ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಸಿಗೋದೇನು ಫ್ರೆಂಡ್ಸ್? ಮಾವಿನಕಾಯಿ, ಸಮ್ಮರ್ ಸ್ಪೆಷಲ್. ಆದ್ದರಿಂದ ಇವತ್ತು ಮಾವಿನಕಾಯಿ ಪಚ್ಚಡಿ ನೋಡೋಣ. ಅದಕ್ಕೆ ಬೇಕಾಗಿರೋದು 3 ಐಟಮ್ಸು. ಮಾವಿನಕಾಯಿ ನೋಡಿ ಫ್ರೆಂಡ್ಸ್, ಫ್ರೆಶ್ಶಾಗಿ ಮರದಲ್ಲಿ ಕಿತ್ತಿರೋ ಮಾವಿನಕಾಯಿ ನೋಡಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಆಗ್ತಾನೆ ಕಿತ್ತು ಫ್ರೆಶ್ಶಾಗಿ ಮಾಡಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂಚೂರು ಕಲ್ಲುಪ್ಪು ಯಾವುದಕ್ಕಾದ್ರೂ ಕಲ್ಲುಪ್ಪು ಹಾಕೋದ್ರೆ ಫ್ರೆಂಡ್ಸ್ ಟೇಸ್ಟಿಯಾಗಿರೋದು. ಒಣಮೆಣ್ಸಿನ್ಕಾಯಿ, ಬೆಲ್ಲ ಫ್ರೆಂಡ್ಸ್. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ನಿಮಗೆ ಖಾರ ಎಷ್ಟು ಬೇಕೋ, ಒಂದು ಮಾವಿನಕಾಯಿಗೆ ಒಂದು 3-4 ಹಾಕಿದ್ರೆ ಸಾಕು. ನಾವು 2 ಮಾವಿನಕಾಯಿ ಬಜ್ಜಿ ಹೊಡಿತಾ ಇದ್ದೀವಿ, ಅದರಿಂದ ಒಂದು 5-6 ಹಾಕ್ಕೊತೀವಿ ಫ್ರೆಂಡ್ಸ್. ನೋಡಿ, ಸಿಂಪಲ್ಲಾಗಿ ನೀವು ಒರಳು ಇಲ್ಲದೆ ಇದ್ರೂ ಒಂದು ಪುಟಾಣಿ ಎಲ್ಲಾದರೂ ಜಜ್ಬೋದು, ಇಲ್ಲ ಮಿಕ್ಸಿಗಾದರೂ ಹಾಕ್ಬೋದು ಫ್ರೆಂಡ್ಸ್. ಮೊದಲು ಕಲ್ಲುಪ್ಪು, ಒಣಮೆಣ್ಸಿನ್ಕಾಯಿ ಡ್ರೈಯಾಗಿ ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲ ಮಿಕ್ಸ್ ಮಾಡಿದ್ರೆ ಕಲ್ಲುಪ್ಪು ಒಣಮೆಣ್ಸಿನ್ಕಾಯಿ ಪೌಡ್ರ್ ಆಗೋಲ್ಲ. ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಬರೀ ಕಲ್ಲುಪ್ಪು ಒಣಮೆಣ್ಸಿನ್ಕಾಯಿ ಮಾತ್ರ ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿಗಾದರೂ ಹಾಕ್ಬೋದು, ಇಲ್ಲ ಚಿಕ್ಕದು ಕುಟಾಣಿ ಇರುತ್ತಲ್ಲ ಫ್ರೆಂಡ್ಸ್, ಈಗೆಲ್ಲ ರೆಡಿನೇ ಸಿಗುತ್ತೆ. ಆಗಿನ ಕಾಲದಲ್ಲಿ ಮಿಕ್ಸಿಗಳೇ ಇರಲಿಲ್ಲ ಫ್ರೆಂಡ್ಸ್, ಎಲ್ಲ ರುಬ್ಬೋ ಕಲ್ಲಲ್ಲೆಲ್ಲ ರುಬ್ತಾ ಇದ್ದಿದ್ದು. ಅದಕ್ಕೆ ಆಗಿನ ಕಾಲದವರೆಲ್ಲ ತುಂಬ ಹೆಲ್ತಿಯಾಗಿದ್ದಿದ್ದು. ಈಗ ಎಲ್ಲ ಮಿಕ್ಸಿಗಳು ಬಂದುಬಿಟ್ಟು ನಾವೆಲ್ಲ ವೀಕ್ ಆಗಿಬಿಡ್ತಾ ಇದ್ದೀವಿ, ಕೆಲಸಗಳೇನು ಮಾಡ್ದಿರಾ. ನೋಡಿ ಫ್ರೆಂಡ್ಸ್, ಆ ಥರ ಡ್ರೈ ಪೌಡ್ರ್ ಮಾಡಿಕೊಂಡು ಮತ್ತು ಮಾವಿನಕಾಯಿ ಚಾಕುಲ್ಲಿ ಹಚ್ಚಬಾರ್ದು ಫ್ರೆಂಡ್ಸ್, ಆ ಥರ ಎಲ್ಲ ಜಜ್ಕೋಬೇಕು ಫ್ರೆಂಡ್ಸ್. ಬೆಲ್ಲ ಲಾಸ್ಟಿಗೆ ಹಾಕಬೇಕು, ಇಲ್ಲಾಂದರೆ ಇದು ಮಾವಿನಕಾಯಿ ಸ್ವಲ್ಪ ನುಣ್ಣಗಾಗೋದಿಲ್ಲ. ನೋಡಿರಿ, ಈ ಥರ ಎಲ್ಲ ಜಜ್ಕೋಬೇಕು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾವತ್ತೂ ಸಾಂಬಾರುಗಳು ತಿಂದು ಬೋರ್ ಹೊಡೆದಿರುತ್ತೆ. ನೋಡಿ, ಈ ಥರ ಈಗೆಲ್ಲ ಮಾವಿನಕಾಯಿ ಸೀಸನ್ನೇ, ಎಲ್ಲಿ ಬೇಕಾದ್ರೂ ಸಿಗುತ್ತೆ ಮಾವಿನಕಾಯಿ. ನೋಡಿ, ಆ ಥರ ಕೊನೆಗೆ ಬೆಲ್ಲ ಹಾಕ್ರಿ ಫ್ರೆಂಡ್ಸ್. ನಾವು ಸಮ್ಮರ್ ಹಾಲಿಡೇಸ್ ಅಂತ ಊರಿಗೆ ಹೋಗಿದ್ವಿ, ಅಲ್ಲಿ ಫ್ರೆಶ್ಶಾಗಿ ಕಿತ್ಕೊಂಡ್ಬಂದು ನಮ್ಮ ಅಮ್ಮ ಕೈಯಲ್ಲಿ ಮಾಡಿಸ್ಕೊಂಡಿದ್ದು ಫ್ರೆಂಡ್ಸ್. ಅಮ್ಮನ ಕೈ ರುಚಿ ನಮಗೆ ಬರೋದಿಲ್ಲ ಬಿಡಿ ಫ್ರೆಂಡ್ಸ್. ಆ ಥರ ಸ್ವಲ್ಪ ನೀರು ಹಾಕ್ಬಾರ್ದು ಫ್ರೆಂಡ್ಸ್, ಆ ಥರ ನುಣ್ಣಗೆ ಜಜ್ಜಬೇಕು. ಇನ್ನೂ ನುಣ್ಣಗೆ ಬೇಕಾದರೂ ಮಾಡ್ಕೋಬೋದು. ನಮಗೆ ಸ್ವಲ್ಪ ಮಾವಿನಕಾಯಿ ಬಾಯಿಗೆ ಸಿಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಕಚ್ಚಾ ಪಚ್ಚವಾಗಿ ಜಜ್ಜಿದ್ದಾರೆ ಫ್ರೆಂಡ್ಸ್. ನೋಡಿ, ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.